ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮದೇ ಆದಂತಹ ಕಲೆ ಮತ್ತು ಸಂಸ್ಕೃತಿಗೆ ಬಹಳ ಒಂದು ಹಿರಿಮೆ ಇರ್ತಕ್ಕಂಥದ್ದು. ನಮಗೆ ಬಹಳ ಈ ಒಂದು ಬಳ್ಳಾರಿನಲ್ಲಿ ಆ ಕಲಾಭಾವ ಇರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತೇಳಿ ವ್ಯಕ್ತಿನಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ಮಾಡ್ತಾರೆ, ಯಾರು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ. ಇವತ್ತು ಅದೇ ನಾನುಡಿಯಂತೆ ಗತವೈಭವದಿಂದ ಹಂಪಿ ಇವತ್ತು ಆ ಒಂದು ಶಿಲ್ಪಕಲೆ ಇದರಲ್ಲಿಂದ ಕೂಡ ಇಲ್ಲೇವರೆಗೆ ಇವತ್ತು ಆ ಕಲಾವೈಭವವನ್ನು ಏನು ಪ್ರೋತ್ಸಾಹಿಸಿ ಬಂದಿದ್ದಾರೆ ಆ ಮಾನ್ಯರಿಗೆಲ್ಲರೂ ಕೂಡ ನಾನು ಇವತ್ತು ನೆನಪಿಸುವಂತ ಕೆಲಸ ಮಾಡ್ತೀನಿ. ಆ ನಿಟ್ಟಿನಲ್ಲಿ ನಮಗೆ ಗಲ್ಗಲ್ ವೀರಣ್ಣವ್ರು ಇರ್ಬೋದು, ಮನ್ಸೂರ್ ಸುಭದ್ರಮ್ಮನವ್ರು ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಕಪ್ಪಗಲ್ ಪದ್ಮಕ್ಕರ್ ಇರ್ಬೋದು, ಇವನ್ನೆಲ್ಲರೂ ಕೂಡ ಅನೇಕ ಇವತ್ತು ಕಲಾವಿದರು ನಮ್ಮ ಬಳ್ಳಾರಿ ಹಿರಿಮೆಯನ್ನ ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಶ್ಲಾಘನೀಯ. ಇವತ್ತು ಆ ನಿಟ್ಟಿನಲ್ಲಿ ಕೂಡ ಇಷ್ಟೇನೆ, ಇತಿಹಾಸ ಯಾವತ್ತು ಇಲ್ಲಿಗೆ ಮುಗಿಬಾರ್ದು, ಅದೇ ರೀತಿಯಾಗಿ ಇವತ್ತು ಅದನ್ನ ಇರಬೇಕು ಅಂತೇಳಿ ಇವತ್ತು ಕಲಾಭಾವೊಂದಿಗೆ ಹೆಸರಿನಲ್ಲಿ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾನು ಕೂಡ ಸಣ್ಣನಿದ್ದಾಗ ನಾನು ಕೂಡ ಕಲೆಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದೆ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನೆಕ್ಸ್ಟ್ ನೀವು ಇಲ್ಲಿ ನಿಂತ್ಕೋಬೇಕಂದ್ರೆ ನನ್ನ ಮಕ್ಕಳು ನೀವು ಕೇಳಬೇಕು, ಕೇಳ್ತಾನೆ ಎಲ್ಲರೂ ಹೇಳ್ಬೇಕು. ಇವತ್ತು ನಾವು ಸಣ್ಣ ಹುಡುಗರಿದ್ದಾಗ ಆ ತರ ಮಗುನ ನಮಗೆ ಕೊಟ್ಟು ಆ ತರ ಮಗುನ ಕಲೆ ಮತ್ತು ಸಂಸ್ಕೃತಿ, ಇತಿಹಾಸ, ಅವರ ಆರೋಗ್ಯ ಜೊತೆಗೆ ವಿದ್ಯಾಭ್ಯಾಸ, ಅದು ದೇಶದ ಪ್ರಜೆ ಆಗ್ಬೇಕು. ಅದಾಗಲಾದ್ರೆ ಮಾತ್ರ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಂಥ ಒಂದು ಕೆಲಸ ಅದಾಗುತ್ತೆ. ಆ ನಿಟ್ಟಿನಲ್ಲಿ ಪಾಲಕರು ಕೂಡ ಎಲ್ಲರೂ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಕಲೆ ಸಂಸ್ಕೃತಿ ಅಂದ್ರೆ ಅದ್ರೊಳಗೆ ಒಂದು ಕಲೆ ಇರ್ತದೆ, ಅದನ್ನ ಯಾರು ಸೀಕ್ರೆಟ್ ಅರ್ಥ ಮಾಡ್ಕೊಂಡಿಲ್ಲ. ಫಸ್ಟ್ ಮಗು ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಅಂತೇಳಿ ಕರಡು ಬಳ್ಳಿನಲ್ಲಿ ಪ್ರೀತಿಯಿಂದ ಕರಿಬೇಕು. ಅದಾದ್ಮೇಲೆ ಇವ್ರನ್ನ ಹಿರಿಯರನ್ನೆಲ್ಲರನ್ನು ಗೌರವಿಸ್ಬೇಕು. ಅದಾದ್ಮೇಲೆ ಗುರುಗಳ ಹತ್ರ ಬೆಳಿಬೇಕು. ಅದಾದ್ಮೇಲೆ ಪರಿಸರನ ಪ್ರೀತಿ ಮಾಡಬೇಕು. ಪರಿಸರನ ಪ್ರೀತಿ ಮಾಡಿಕೊಂಡು ಅವನು ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ಆತ್ಮಪ್ಪ ಅಂದ್ರೆ ಈ ಒಂದು ನಮ್ಮ ನೆಲ ಜಲಕ್ಕೆ ಒಂದು ಆಸ್ತಿ ಕೊಟ್ಟಂಗಾಗ್ತದೆ. ಅಂತ ಸಮಾಜನ ಕರ್ತಕ್ಕಂಥ ಕೆಲಸ ನಾವೆಲ್ಲ ಕೂಡ ಮಾಡ್ಬೇಕಾಗಿದೆ. ಎಲ್ಲ ಕೂಡ ಅಂದ್ರೆ ಒಬ್ಬ ಒಳ್ಳೆನ ಪ್ರಜೆನ ನಾವು ಕೊಡ್ಬೇಕಾದ್ರೆ ಆ ನಿಟ್ಟಿನಲ್ಲಿ ಅದರೊಳಗೆ ಅದು ಕಲೆ ಅದು ಎಲ್ಲರಿಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು. ಅದು ಎಲ್ಲರೂ ನಾವು ಫಿಲಮ್ ಅಲ್ಲಿ ನೋಡ್ತೀವಿ, ನಾಟಕಗಳಲ್ಲಿ ನೋಡ್ತೀವಿ, ಎಲ್ಲಾನು ಕೂಡ ಅದ್ರಲ್ಲೂ ಕೂಡ. ಆಮೇಲೆ ನಾನು ಇದ್ರಲ್ಲಿ ಹೇಳಿದ್ದೆ ಮಂಜು, ಈ ಪ್ರಕೃತಿ ಕೂಡ ಹಂಗೆ ಇರ್ತದೆ. ನಾಟಕ ಶುರು ಮಾಡ್ಬೇಕಾದ್ರೆ ಕಥಾನಾಯಕಿ ಬಂದು ಪೂಜೆ ಮಾಡ್ತಾರೆ ಫೋಟೋ ಇಟ್ಕೊಂಡು, ಅಂದ್ರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಜೀವನ ಅಂತಂದೇಳಿ. ಅದಾದ್ಮೇಲೆ ಕಥಾನಾಯಕಿ ಬಂದು ಮಂಗಳಾರತಿ ತಗೊಂಡು ಅಲ್ಲಿಂದ ಶುರುವಾಗುತ್ತೆ ಎಲ್ಲರೂ ಕೂಡ. ಅದಾದ್ಮೇಲೆ ವಿಲನ್ ಬರ್ತಾನೆ, ಸಿಗರೇಟ್ ಹಚ್ಕೊಂಡು ಎಲ್ಲರೂ ಬರ್ತಾನೆ, ಎಲ್ಲ ಹಚ್ಕೊಂಡು ಎಲ್ಲ ಹೋಗಿ ಹಾಕ್ಬಿಟ್ಟು ಆಮೇಲೆ ಬರ್ತಾನೆ. ಅದಕ್ಕೆ ನಡಕ್ಕೆ ಆಸೆ ಇದು ಚೆನ್ನಾಗಿರ್ತಾವ ಅಂತ ಕೂಡ ಕೊಟ್ಟಿರ್ತಾರೆ ಎಲ್ಲರೂ ಆಸೆ ಕಲಾವಿದರು ನಮ್ಮನ್ನೆಲ್ಲ. ಲಾಸ್ಟಿಗೆ ಒಂದು ನಮೂನೆ ಅವನು ನಡೀತಿರ್ತದೆ ಎಲ್ಲ ಕಂಪ್ಲೀಟ್ ಆಗಿ, ಎಲ್ಲ ಹೀರೋದು ಒಳ್ಳೆ ಜೀವನ ಜೊತೆ ಕಥಾನಾಯಕಿ ನಡೀತದೆ. ಲಾಸ್ಟಿಗೆ ನಂತ ಹಾಕ್ತಾರೆ, ಲಾಸ್ಟಿಗೆ ಹೀರೋನಿಗೆ ಪಟ್ಟ ಕಟ್ತಾರೆ ಎಲ್ಲ ಕಂಪ್ಲೀಟ್ ಆಗಿ. ಪ್ರಕೃತಿ ಕೂಡ ಹಂಗೇನೆ ಎಲ್ಲದು ಕೂಡ. ಇದು ಆ ಮೂಲಕ ಸತ್ಯ ಧರ್ಮನೇ ಗೆಲ್ಲದು, ಕೊನೆಗೆ ಯಾರು ನಿಲ್ಲಲ್ಲ ಅನ್ನೋದಕ್ಕೆ ಕಲೆ ರೂಪದ ಮೂಲಕ ತಿಳಿಸ್ತಕ್ಕಂಥ ಕೆಲಸ ನಾವೆಲ್ಲ ಆಗಿರ್ತದೆ. ಸತ್ಯ ಮಾರ್ಗದಲ್ಲಿ ಇವತ್ತು ನಾವೆಲ್ಲ ನಡಿಬೇಕು. ಪ್ರಕೃತಿ ಏನಿದೆ ಅದು ಪ್ರೀತಿ ಮಾಡಬೇಕು, ಅದ್ರ ಜೊತೆಗೆ ಹೊಂದ್ಕೋಬೇಕು, ಅದನ್ನೇ ಸತ್ಯ. ಇದನ್ನ ಕೆಲವೊಂದಲ್ಲಿ
ನಾವು ಫಿಲಮ್ ಅಲ್ಲಿ ನೋಡ್ತೀವಿ, ನಾಟಕದಲ್ಲಿ ಎಲ್ಲ ಕಲಾವಿದರು ಒಂದೇನೆ. ಇವತ್ತು ಚಲನಚಿತ್ರ ನಟರಿರ್ಬೋದು, ಇವತ್ತು ನಮ್ಮ ನಾಟಕ ಇದರಲ್ಲಿರ್ಬೋದು, ಕಲೆನಲ್ಲಿ ಇರ್ಬೋದು, ಬೀದಿ ನಾಟಕಗಳು ಇರ್ಬೋದು, ಒಂದೊಂದು ಹಂತದಲ್ಲಿ ಒಂದೊಂದು, ಆಮೇಲೆ ತೊಗಲು ಗೊಂಬೆ ಇದರಲ್ಲಿ ಇರ್ಬೋದು, ಯಾವುದೇ ಇರಲಿ ಒಟ್ಟಾರೆ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಆಗ್ತಕ್ಕಂಥದ್ದು ಇದು ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಇವತ್ತು ನಾವು ನಮ್ಮ ಜೀವನಕ್ಕೆ ಬೇಕಾದಂತೂ ನಾವು ಕಲಿತೀವಿ ಪಾಠದಲ್ಲಿ, ಆದ್ರೆ ಬದುಕಿಗೆ ಬೇಕಾದಂಥದ್ದು ಎಂತದಂತೇಳಿ ಈ ಕಲೆ ಮೂಲಕ ಕಲಿತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂದ್ರೆ ವಿಲನ್ಗಳು ಬಂದಾಗ ಯಾವ ತರ ಫೇಸ್ ಮಾಡ್ಬೇಕು, ಹೀರೋ ಹೆಂಗಿರ್ಬೇಕು, ಇವೆಲ್ಲ ನಾಟಕಗಳಿಗೆ ಇದ್ರಾಗ ಫಿಲಮ್ಗಳು ಗೊತ್ತಾಗ್ತವೆ. ಅದೇ ಕಲೆ ಅದು, ಹೌದಲ್ಲ ಗುರುಗಳೇ? ಅವಾಗ್ಲೇ ಅಂದ್ರೆ ಕಷ್ಟ ಬಂದಾಗ ಯಾವ ತರ ಮನುಷ್ಯ ಜಯಿಸ್ಬೇಕು, ಸುಖ ಬಂದಾಗ ನನಗೆ ದೇವ್ರು ಕೊಟ್ಟಾಗ 4 ಜನಕ್ಕೆ ಹೆಂಗ್ ದಾನ ಮಾಡ್ಬೇಕು, ಯಾವ ತರ ಇರ್ಬೇಕು. ಅದೇ ರೀತಿಯಾಗಿ ನಗು ಕೂಡ ನಾವು ನಗುತ್ತೀವಲ್ಲ, ಅದು ಕಲೆ ಅಂತ ಹೇಳ್ತಾರೆ. ನಗು ಕೂಡ ನಗೋದ್ರಿಂದ ಯಾವ ತರ ಆರೋಗ್ಯ ಆಗುತ್ತೆ, ಇವೆಲ್ಲ ಕೂಡಿರ್ತದೆ ಕಲೆನಲ್ಲಿ. ಆ ಒಂದು ಇತಿಹಾಸದಿಂದ ಇವತ್ತು ರಾಘವರು ಇರ್ಬೋದು, ಜೋಳದಾಸಿ ದೊಡ್ಡನಗೌಡರು ಇರ್ಬೋದು, ಇವತ್ತೆಲ್ಲ ನಾವು ಕುಂತ್ಕೊಂಡಿವಿ ಅಂದ್ರೆ ಅವರ ಒಂದು ಆಶೀರ್ವಾದದಿಂದ ಕುಂತ್ಕೊಂಡಿದೀವಿ. ಇವತ್ತು ಯುವ ಪೀಳಿಗೆ ಕೂಡ ಇದರಲ್ಲಿ ಮಾಡ್ಕೊಂಡು ಹೋಗೋದು ಮಾಡಬೇಕು. ಅದೇ ರೀತಿಯಾಗಿ ಇವತ್ತು ಸರ್ಕಾರ ಕೂಡ ಅನೇಕ ಕಾರ್ಯಕ್ರಮಗಳು ಕೂಡ ಮಾಡಿದ್ದಾರೆ ಎಲ್ಲರೂ ಕೂಡ. ಈಗ ನಿಷ್ಠಿ ರುದ್ರಪ್ಪಣ್ಣ ಹೇಳಿದ್ರು, ಇವತ್ತು ಸುಮಾರು 80 ವರ್ಷ ಆಯ್ತು. ಇವತ್ತು ನಮಗೆ ಇವತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ನಮ್ದು ಕಾರ್ಯಕ್ರಮ ಕೂಡ ಆಗಿಲ್ಲ. ಇವತ್ತು ಅದನ್ನ ಬಳ್ಳಾರಿಯಲ್ಲಿ ಮಾಡಬೇಕು ಅಂತ ಹೇಳಿ ಹಣ ಒಂದು ಮಾತು ಹೇಳ್ತಾ ಇದ್ದೀನಿ. ಸರ್ಕಾರ ನಿಮ್ ಜೊತೆಗಿದೆ. ಇವತ್ತು ಎಲ್ಲ ಶಾಸಕರು ನಾವೆಲ್ಲರೂ ಕೂಡ ನಿಮ್ ಜೊತೆಗಿದ್ದೀವಿ. ಇಡೀ ಭಾರತಕ್ಕೆ ಕನ್ನಡಿಗರಿಗೆ ಇವತ್ತು ಮೆಸೇಜ್ ಕೊಡ್ತಕ್ಕಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು 20 ವರ್ಷದ ಮೇಲೆ ಕಾಂಗ್ರೆಸ್ MP ಆಗಿದ್ದೀನಿ. ನಾನು ಕೂಡ ಅದನ್ನ ಬಾವುಟ ಕೂಡ ಡೆಲ್ಲಿಗೆ ಮುಟ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ಕೊಡ್ತೀನಿ ಅಣ್ಣ. ಈಗಾಗಲೇ ಕೆಲಸ ಮಾಡಕತ್ತೀನಿ, ಡೆಲ್ಲಿಗೆ ಮುಟ್ಟಾಗೆ, ಡೆಲ್ಲಿಯಿಂದ ತಂದು ಅಲ್ಲಿ ಮುಟ್ಟಾಗ ಮಾಡ್ತಾ ಇದ್ದೀನಿ ಅಣ್ಣ. ಅದನ್ನೆಲ್ಲರೂ ಸೇರಿ ಮಾಡೋಣ. ಹೆಸರು ಕೇಳುವಂತ ಕೆಲಸ ನಾವು ಖಂಡಿತವಾಗ್ಲೂ ಮಾಡೋಣ. ಜೊತೆಗೆ ಇವತ್ತು ಹಂಪಿ ಉತ್ಸವ ಇರ್ಬೋದು, ಎಲ್ಲರೂ ಕೂಡ ಮಾಡಿದ್ದಾರೆ. ಚಂದ್ರಶೇಖರ ಸೋದರರು ಹೇಳಿದ್ರು ಇವತ್ತು ಬಳ್ಳಾರಿ ಉತ್ಸವ ಮಾಡ ಅಂತೇಳಿ. ಅಣ್ಣ ನಾನೊಂದು ಮಾತು ಹೇಳ್ತೇನೆ, ಸುಮ್ಮನೆ ಭಾಷಣ ಆಗಲ್ಲಣ್ಣ. ಎಲ್ಲರೂ ಮಂದಿ ಎಲ್ಲರೂ ಅದಾರೆ, ಏನ್ ಮಾತು ಹೇಳಿದ್ರೆ ಅದು ಕೆಲಸ ಮಾಡಿಸ್ತೀನಿ. ಸುಳ್ಳು ನನ್ನ ಜೀವನದಾಗ ಹೇಳಕ್ಕಾಗಲ್ಲ. ಈಗ ಹೆಂಗೆ ನಾನು ಮೊನ್ನೆ ಸಾಗರ ಮಾತು ಹೇಳ್ಬಿಟ್ಟಿನಿ, ಸರ್ ಇತಿಹಾಸನ ಬದಲಿ ಮಾಡಬೇಡ್ರಿ ಅಂತ ಹೇಳಿ. ಅಣ್ಣ ನೀನ್ ಏನಂತ ಹೇಳ, ಅಂಬೇಡ್ಕರ್ ಸಾಹೇಬ್ರದ್ದು ನಾನು ನುಡಿ ಇಟ್ಕೊಂಡೆ ಮಾತಾಡೋದು, ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ನಾನು ಏನ್ ಹೇಳ್ತಾ ಇದೀನಿ, MP ಪ್ರಕಾಶ್ ಸಾಹೇಬ್ ಏನು ನವೆಂಬರ್ 3, 4, 5 ಮಾಡಿದ್ರಲ್ಲ ಸರ್, ಬ್ರಹ್ಮ ಬಂದ್ರು ಕೂಡ ಆ ಡೇಟ್ ಚೇಂಜ್ ಮಾಡ್ಬಿಡ್ರಿ, ಆ ಡೇಟಿಗೆ ಮಾಡ್ರಿ ಅಂತ ಹೇಳಿದೀನಿ. ಸಾಹೇಬ್ರ ಆ ಡೇಟಿಗೆ ಮಾಡಿದ್ದಾರೆ. ಅದಾದ್ಮೇಲೆ ನಮ್ದು ಒಂದು ಉದ್ದೇಶ, ನಾನು ಜವಾಬ್ದಾರಿ ಮನುಷ್ಯನಿರ್ತಾನ, ದಯಮಾಡಿ ಕೇಳಿ ಎಲ್ಲ ಪಾಲಕರೆಲ್ಲ ಒಂದೊಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಮಕ್ಕಳ ಭವಿಷ್ಯ ಇರ್ತದೆ. ನಮ್ಮ ಎಕ್ಸಾಮ್ ಕೂಡ ತೊಂದರೆ ಆಗಬಾರ್ದು, ಅವ್ರಿಗೂ ಸಂತೋಷ ಕೊಡ್ಬೇಕು ನಿಷ್ಠೆ ರುದ್ರಪ್ಪಣ್ಣ. ಅದಕ್ಕೆ ಏನ್ ಮಾಡ್ರಿ, ತಾಲೂಕೊಳಗೆ ಎಲ್ಲ ಮಾಡ್ಕೊಂಡಂತವ್ರು ಡಿಸೆಂಬರ್ನ ಮಾಡ್ಕೊಂಡ್ಬಿಡ್ಲಿ ಎಲ್ಲರೂ ಕೂಡ. ಯಾಕಂದ್ರೆ ನಾವು ಉತ್ಸವ ಮಾಡ್ತೀವಿ ಅಂದ್ರೆ ಓದೋದು ಬಿಡ್ತಾರೆ, ಮಕ್ಕಳು ಬಂದ್ಬಿಡ್ತಾರೆ. ಆಮೇಲೆ ಅದೇನಾಗ್ತೈತಂದ್ರೆ, ನಾನು ಸಂಭ್ರಮ ಮಾಡ್ಬೇಕಂತಿದ್ದೆ, ನಾನ್ ತಕೊಂಡ್ರು ನೋಡಯ್ಯ ಎಕ್ಸಾಮ್ ಆಗೋ ಮಠ ಯಾವ ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲ, ಯಾವ ಉತ್ಸವ ಇಲ್ಲ, ಮಕ್ಳು 2 ಮಾರ್ಕ್ ಜಾಸ್ತಿ ತಗೊಂಡ್ರೆ ಅದೇ ನನ್ನ ಉತ್ಸವ ಅಂತೇಳಿ ಹೇಳಿದೆ. ನಾನು ನಿಜವಾಗ್ಲೂ ಹೇಳಿದ್ದೀನಿ, ನಮ್ಮ ಮಕ್ಳು 2 ಮಾರ್ಕ್ ತಗೊಂಡು ಪಾಸ್, ಒಂದೊಂದು 2 ಮಾತ್ರ ಫೇಲ್ ಆಗ್ತಾರೆ. ಬಹಳ ನೋವಿದೆ ನಮಗೆ ಕೂಡ, ಅದನ್ನ ಅನುಭವಿಸಿದೀನಿ ಕೂಡ ನಾನೆಲ್ಲರೂ ಕೂಡ. ಯಾಕಂದ್ರೆ ಮೈಂಡ್ ಡೈವರ್ಟ್ ಆದ್ಮೇಲೆ 6 ತಿಂಗಳು 7 ತಿಂಗಳು ಹೋದ್ರೆ ಮರ್ತೋಗ್ಬಿಡ್ತಾರೆ ನಮ್ಗೆ ಗೆಲ್ಲೋದು ಅದೆಲ್ಲ. ಸೊ ಹೀಗಾಗಿ ನಾನೊಂದು ಹಣ ಇದು ಸತೀಶ್ ಅಣ್ಣ, ನಾನೊಂದು ಹೇಳೋದು, ನೀವು ಡಿಸೆಂಬರ್ನಲ್ಲಿ ಅದಾದ ಕೂಡಲೇ ಡಿಸೆಂಬರ್ನಲ್ಲಿ ಬಳ್ಳಾರಿ ಉತ್ಸವ ಡೇಟ್ ಫಿಕ್ಸ್ ಮಾಡಿಬಿಡ್ರಿ. ನೀವು ಕೂಡ ಮಾತಾಡ್ಕೊಂಡು ಆ ಡೇಟ್ ಏನೈತಲ್ಲ ನಾವು ಕೂಡ ಫಿಕ್ಸ್ ಅದಕ್ಕೆ ಕೂಡ ನಾನು ಅನೌನ್ಸ್ಮೆಂಟ್ ಮಾಡ್ಬಿಡ್ತೀನಿ. ನಾಗರಾಜನ ಬಳ್ಳಾರಿ ಉತ್ಸವ ಯಾರು ಬಂದ್ರು ಕೂಡ ಮತ್ತೆ ಹೇಳ್ತೀನಲ್ಲ, ಅದನ್ನ ಅಗ್ರಿಮೆಂಟ್ ಮಾಡ್ಕೊಡ್ಬೇಕು. ನಾನ್ ಬಂದಾಗ ನಂದು ಈ ಡೇಟ್ ಇಟ್ಟು, ನಿಮ್ದು ಈ ಡೇಟ್ ಇಟ್ಟು, ಯಾವ್ದನ್ನ ಸರ್ಕಾರ ಬರ್ಲಿ ಯಾವ್ದನ್ನ ಹೋಗ್ಲಿ, ಡೇಟ್ 100% ಅದಕ್ಕೆ ಆಗ್ಬೇಕು, ಯಾವ್ದನ್ನ ಆಗಿರ್ಲಿ. ಡಿಸೆಂಬರ್ ಒಳಗೆ ಎಲ್ಲ ಉತ್ಸವಗಳು ಮುಗಿಸ್ಕೊಂಡ್ಬಿಡ್ರಿ. ಮಕ್ಕಳಿಗೆ ಜನವರಿಯಿಂದ ನಾವು ಕೋಚಿಂಗ್ ಶುರು ಮಾಡ್ತೀನಿ. ಯಾಕಂದ್ರೆ ಮಾರ್ಚಲ್ಲಿ ಎಕ್ಸಾಮ್ ಸಿಗ್ತಾವೆ. ಸೊ ನಮಗೆ ನಾವು ಯಾವಾಗೆಲ್ಲ ರಿವ್ಯೂ ಮಾಡೋದು ಇದೆಲ್ಲ ಇರ್ತವೆ. ಅದಕ್ಕೆ ಡಿಸೆಂಬರ್ನಲ್ಲಿ ಫಿಕ್ಸ್ ಮಾಡ್ರಿ. ಅದನ್ನ ಯಾವ ಡೇಟ್ ಅನ್ನಿರಲಿ ಆ ಡೇಟಿಗೆ ಮಾಡಿ, ಯಾವ್ದನ್ನ ಒಂದು ಮಾನ್ಯ ಡಿಸೆಂಬರ್ ಡೇಟ್ ಇರ್ತದೆ ಆ ಡೇಟಿಗೆ ಫಿಕ್ಸ್ ಮಾಡಿ ಎಲ್ಲರೂ ಮಾಡಿ. ನೆಕ್ಸ್ಟ್ ಅಣ್ಣ ಈಗೇನಿದೆಯಲ್ಲ, ನಿಮಗೆ ಬೇಕಾದ್ರೆ ಈಗ ನಮ್ದು ಕನ್ನಡ ಸಾಹಿತ್ಯದ ಒಂದು ಮುಗಿದೋಗ್ಬಿಡ್ಲಿ ಮೇ ಜೂನಲ್ಲಿ, ನೆಕ್ಸ್ಟ್ ಡಿಸೆಂಬರ್ನಲ್ಲಿ ನಮ್ಮ ಬಳ್ಳಾರಿ ಉತ್ಸವ ಮಾಡಿದ್ದಾನೆ ಎಲ್ಲರೂ ಫಿಕ್ಸ್.
ಈ ರೀತಿಯಾಗಿ ನಾವು ಸಮಾಜಕ್ಕೆ ಇದಕ್ಕೆ ಸಂದೇಶ ಕೊಡುವಂಥದ್ದು ಮಾಡೋಣ, ಜೊತೆಗೆ ಮಕ್ಕಳಿಗಾಗೋಣ. ಆದ್ರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗೋಂಥದ್ದನ್ನ ಯಾವುದೇ ಕಾರ್ಯಕ್ರಮ, ಕ್ರಿಕೆಟ್ ಟೂರ್ನಮೆಂಟ್ಗಳು ಇರ್ಬೋದು, ಈ ಉತ್ಸವ ದಯಮಾಡಿ ಮಾಡಕ್ ಹೋಗ್ಬೇಡಿ. ನಾವು ಒಟ್ಟ ಅವರಿಗೆ ಜನವರಿಯಿಂದ ಅಪ್ ಟು ಏಪ್ರಿಲ್ ಮಟ್ಟ PUC ಈ ಆಮೇಲೆ ನಮ್ಮವೆಲ್ಲ SSLC ಆಮೇಲೆ ನಮ್ಮ ನೀಟ್ ಎಕ್ಸಾಮ್ಗಳು ಇವೆಲ್ಲ ಇರ್ತವೆ. ಎಲ್ಲ ಮಕ್ಕಳಿಗೆ ನಾವು ಕೋಚಿಂಗ್ ಕೊಡೋಣ, ನಮ್ಮ ಮಕ್ಕಳ ಭವಿಷ್ಯ ಕಟ್ಟೋಣ. ಅವ್ರು ಸಣ್ಣ ದೊಡ್ಡ ಡಿಸ್ಟರ್ಬ್ ಆಗಿದಾಗ, ಯಾಕಂದ್ರೆ ನಮ್ಮ ಮಗು ಚೆನ್ನಾಗಿದ್ರೆ ನಾವು ಅರ್ಥ ಇಲ್ಲ, ಮುಂದೆ ಯಾರ ಮಗು ಎಲ್ಲಿಗೆ ಆಗಿದೆಯೇನೋ ಅಂತಂದೇಳಿ ಇವತ್ತು ಸರ್ಕಾರ ಕೂಡ ಆ ತರ ಎಲ್ಲ ನಾವೆಲ್ಲ ಮಾಡೋಣ. ನಾನು ಕೂಡ ಇವತ್ತು ಸಂಸದನಾಗಿ ನಿಮ್ಮೆಲ್ಲರ ಆಶೀರ್ವಾದ, ಇವತ್ತು ಜವಾಬ್ದಾರಿಯಿಂದ ನಾನು ಭವಿಷ್ಯ ಕಟ್ಟ ಒಳ್ಳೆಯ ಒಂದು ಬಳ್ಳಾರಿಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಅನುದಾನಗಳನ್ನ ತತ್ತದ್ ಕೂಡ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದೇನು ತೆರಿಗೆ ದುಡ್ಡಿದೆ ಅದನ್ನ ನನ್ನ ಒಂದು ಬರ್ತಕ್ಕಂಥ ಇಲಾಖೆಗಳಲ್ಲಿ ರೈಲ್ವೆ, ನ್ಯಾಷನಲ್ ಹೈವೇ, ಹೆಲ್ತ್, ಎಜುಕೇಶನ್, ಅದೇ ರೀತಿಯಾಗಿ ನಮಗೆ ಇನ್ನುಳಿದ ಅನೇಕ ಕಾರ್ಯಕ್ರಮಗಳಿದ ಪೆನ್ಷನ್ ಕಾರ್ಯಕ್ರಮವೆಲ್ಲ ತಂದು ಇವತ್ತು ಬಳ್ಳಾರಿ ಜನತೆಗೆ ಪಾದ ಕೂಡಿಸಂತ ಕೆಲಸ ಇವತ್ತು ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಇದ್ದೀನಿ ಗುರುಗಳು. ಎಲ್ಲರೂ ಕೂಡ ಇವತ್ತು ನಾನು ಮಾತಾಡಕ್ ಹೋಗಲ್ಲ, ನಂದು ಒಂದೇ ಒಂದಿದೆ, ನಾನು ಮಾತಾಡಲ್ಲ. ಮನಮೋಹನ್ ಸಿಂಗ್ ಅವರಂಗೆ ದೇಶದಲ್ಲಿ ಮಾತಾಡಿಸಿದ್ರು ಮೌನವಾಗಿ, ಈ ತುಕಾರಾಮ ಮಾತಾಡದಂಗೆ ನನ್ನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಬಳ್ಳಾರಿ ಒಳಗೆ ಮಾತಾಡಿಸ್ತೀನಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅದ್ಭುತವಾಗಿ ಕಲೆಯಿಂದ ಜೀವಂತವಾಗಿ ಇಟ್ಟಿರ್ತಕ್ಕಂಥ ಎಲ್ಲ ಕಲಾವಿದರು ಕರ್ನಾಟಕದ ಕಲಾ ವೈಭವವನ್ನ ಇದೇ ತಾನೇ ಎಲ್ಲರೂ ಪ್ರದರ್ಶನ ಮಾಡಿದ್ರು. ಅದ್ಭುತವಾಗಿರ್ತಕ್ಕಂಥ ಮಠದ ನೃತ್ಯವನ್ನು ನೋಡಿದಾಗ ಮೈ ರೋಮಾಂಚನಗೊಳ್ಳುತ್ತೆ. ಅದೇ ರೀತಿಯಾಗಿ ವಿವಿಧ ಕಲಾವಿದರುಗಳು ತಮ್ಮ ಕಲಾ ಪ್ರಕಾರವನ್ನ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಚಾಕಚಕ್ಯತೆಯನ್ನ, ನೈಪುಣ್ಯತೆಯನ್ನ, ಕೌಶಲ್ಯತೆಯನ್ನ ಮೆರೆದಿದ್ದೇವೆ. ಕಲೆ ಅಂತಕ್ಕಂಥದ್ದು ಒಂದು ತಪಸ್ಸು. ಆ ತಪಸ್ಸನ್ನ ಇಲ್ಲಿ ಪ್ರದರ್ಶನ ಮಾಡುವ ಮೂಲಕ ನೀವು ನಿಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದ್ದೀರಿ. ಅದರ ಜೊತೆಗೆ ಕಲಾವಿದರು ಒಗ್ಗಟ್ಟಾಗೋದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಬರೀ ರೀಲ್ಸು, ವಿಡಿಯೋಗಳನ್ನ ನೋಡುವ ಕಾಲಘಟ್ಟದಲ್ಲಿ ಕಲೆಯ ಪ್ರಕಾರಗಳನ್ನ ಜೀವಂತವಾಗಿ ಇಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಶ್ರಮಿಸ್ತಾ ಇದ್ದೀರಿ. ಇದಕ್ಕೆ ಸರ್ಕಾರವು ಕೂಡ ಮುಂದಿನ ದಿನಮಾನಗಳಲ್ಲಿ ಅನೇಕ ಪ್ರೋತ್ಸಾಹವನ್ನ ನೀಡಲಿ ಅಂತಂದೇಳಿ ನಾನು ಆಶಿಸ್ತೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಈ ತುಕಾರಾಮ್ ಸರ್ ಅವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಅಖಿಲ ಭಾರತ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಗೆ ಬಂದಿದೆ. ಇದರ ಕಾರಣಾಂತರಗಳಿಂದ, ಕಾಲಾನುಕೂಲಗಳಿಂದ ಸ್ವಲ್ಪ ವಿಳಂಬವಾಗಿತ್ತು. ಈಗ ಸದ್ಯದಲ್ಲಿ ನಾವು ಮೊನ್ನೆ ಆಡಳಿತಾಧಿಕಾರಿಗಳನ್ನು ಭೇಟಿಯಾಗಿದ್ದೀವಿ ಸರ್. ಆ ಸಂದರ್ಭದಲ್ಲಿ ಮುಂದೆ ಜೂನ್ನಲ್ಲಿ ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ 2ನೇ ವಾರದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಬಳ್ಳಾರಿಯಲ್ಲಿ ನಡೆಸ್ತೀವಿ ಅಂತಂದೇಳಿ ಮಾನ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಮೇಡಮ್ ಅವರು KM ಗಾಯತ್ರಿ ಅವರು ಆಡಳಿತಾಧಿಕಾರಿಗಳು ಹೇಳಿದ್ರು. ಅದೇ ರೀತಿಯಾಗಿ ನಾವು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಅವರಿಗೂ, ಜಮೀರ್ ಅಹಮದ್ ಖಾನ್ ಅವರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಈ ಒಂದು ಆಯವ್ಯಯದಲ್ಲಿ ಬಳ್ಳಾರಿಯಲ್ಲಿ ನಡೀತಕ್ಕಂಥ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಈ ಅನುದಾನವನ್ನ ಮೀಸಲಿಡಬೇಕು ಬಜೆಟ್ನಲ್ಲಿ ಅಂತೇಳಿ ವಿನಂತಿ ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು ಕೂಡ ಪೂರಕವಾಗಿ ಯಾವತ್ತಿನಿಂದಲೂ ಕೂಡ ಸಾಹಿತ್ಯ ಪರಿಷತ್ತಿಗೆ ಬೆನ್ನೆಲುಬಾಗಿದ್ದಾರೆ. ಇದೊಂದು 69 ವರ್ಷಗಳ ನಂತರ ಬಳ್ಳಾರಿಯಲ್ಲಿ ನಡೀತಕ್ಕಂಥ ಈ ಒಂದು ಸಂಭ್ರಮ ಸರ್. ಈ ಸಂದರ್ಭದಲ್ಲಿ ತಾವು ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿದ್ದೀರಿ. ಇಂತಹ ಒಂದು ಪುಣ್ಯದ ಕಾಲಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಅದೇ ರೀತಿಯಾಗಿ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಕೂಡ, ಕಲಾವಿದರು ಕೂಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪೂರಕವಾಗಿ ಸ್ಪಂದಿಸಿ ಅದಕ್ಕೆ ಕೈ ಜೋಡಿಸಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮ್ಮ ಬಳ್ಳಾರಿ ಕಲಾವಿದರಿಗೆ ಸಾಕಷ್ಟು ಭಾಗವಹಿಸಿದ ಕಾರ್ಯಕ್ರಮ ಕೊಟ್ಟಿಲ್ಲ. ಅದರಿಂದ ಇವತ್ತು ಎಲ್ಲಾ ಕಡೆ ಉತ್ಸವಗಳು ಆಗ್ತಾ ಇದೆ. ಇವತ್ತು ಕಂಪ್ಲಿ ಉತ್ಸವ, ನುರುಗೋಡು ಉತ್ಸವ ಬೇರೆ ಬೇರೆ. ಅದೇ ರೀತಿಯಾಗಿ ಅವರು ಅಲ್ಲಿ ಕೇಳಿದ್ರೆ ಅಂತ ಜಿಲ್ಲೆ ಬೇರೆ ಆಗಿದೆ, ನೀವು ಬಳ್ಳಾರಿಯಲ್ಲಿ ಮಾಡಿದ್ರೆ ಅಂತ 3 ವರ್ಷ ಕೆಳಗೆ ಬಳ್ಳಾರಿ ಉತ್ಸವ ಆಗಿತ್ತು. ಅದ ನಂತರ ಕಂಟಿನ್ಯೂ ಆಗಲ್ಲ. ಮುಂದಿನ ದಿನಗಳಲ್ಲಿ ಬಳ್ಳಾರಿ ಉತ್ಸವ ರೆಗ್ಯುಲರ್ ಆಗಿ ಆಗ್ಬೇಕು. ಹಾಗೆ ನಮ್ಗೆಲ್ಲಾ ಕಲಾವಿದರಿಗೆ ಒಂದು ಅವಕಾಶ ಇರ್ಬೇಕಂತೇಳಿ ನಮ್ಮಲ್ಲಿ ಮನವಿ ಸರ್. ಯಾಕಂದ್ರೆ ಎಲ್ಲಾ ಕಲಾವಿದರು ಆ ಉತ್ಸವಕ್ಕೋಸ್ಕರ ಕಾಯ್ತಿರ್ತಾರೆ. ನಮ್ಮಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ. ಯಾಕಂದ್ರೆ ಮೊದಲು ಹಂಪಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಮನೆಗೆ ಅದರಲ್ಲಿ ಅವಕಾಶ ಸಿಗ್ತಾ ಇತ್ತು. ಈಗ ಜಿಲ್ಲೆ ಬೇರೆ ಆದಾಗ ಏನಾದ್ರೆ ಎಲ್ಲಾ ಲೀಸ್ಟ್ ಆದ್ರೆ ನಮ್ಮ ಮನೆ ಆಗಿದ್ದ ಕಾರ್ಯಕ್ರಮ
ಕಾರ್ಯಕ್ರಮ 10 ಮಂದಿಗೆ ಸಿಕ್ಕಿದೆ ಬಳ್ಳಾರಿಯಲ್ಲಿ. ಅದರಿಂದ ಸಾಕಷ್ಟು ಕಲಾವಿದರು ಇದಾಗಿದೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ನಾವು ಇದೊಂದು ಅವಕಾಶ ಮಾಡಿಕೊಡ್ಬೇಕು ಸರ್. ಬಳ್ಳಾರಿಯಲ್ಲಿ ಆ ಕಲೆ ಮೊದಲಿಂದ ಇದೆ, ಅದನ್ನ ಮುಂದೆ ಉಳಿಸೋದು ನಾವು ಈ ನಿಟ್ಟಿನಲ್ಲಿ ಕಲೆಯಲ್ಲಿ ಬಹಳ ಆಸಕ್ತಿ ಇದೆ. ಅದಕ್ಕೆ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ಮುಂದಿನ ಪ್ರತಿಯೊಂದು ಸಾರಿ ಯಾವ ಹಂಪಿ ಉತ್ಸವ ಆಗ್ತದೆ ಅದ್ರ ಮುಂದೆ ಆಗಲಿ ಆಮೇಲೆ ಬಳ್ಳಾರಿ ಉತ್ಸವ ಆಗ್ಬೇಕು. ನಮ್ಮೆಲ್ಲರ ಕಲಾವಿದರಿಗೆ ಒಂದು ಅವಕಾಶ ಇರಬೇಕು ಅಂತಲ್ಲಿ ತಮ್ಮಲ್ಲಿ ಕಲೆಗಳನ್ನು ಮನವಿ ಮಾಡ್ತಾ ನನಗೆ ಅವಕಾಶ ಮಾಡಿಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.